ಮೂರು ರೀತಿಯಲ್ಲಿ ನಾವು ಭಗವಂತನ ರಿಯಲೈಸೇಷನ್ ಮಾಡ್ಬೋದು. ಯಾವ ರೀತಿ? ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನಿತಿ ಶಬ್ದ ಇದೆ. ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ದೂರದಿಂದ ನೋಡಿದ್ರೆ ನಾನು ಸೂರ್ಯನ ಯಾವ ರೀತಿ ಕಾಣುತ್ತೆ? ಬೆಳಕೆ ಅಷ್ಟೇ. ನಾನು ಮನೇಲಿ ಕುತ್ಕೊಂಡು ಇವಾಗ ಸೂರ್ಯ ಉದಯ ಆಗಿದ್ದಾನೆ ಅಂದ್ರೆ ನನಗೆ ಯಾವುದರಿಂದ ಗೊತ್ತಾಗುತ್ತೆ? ಅವನ ಬೆಳಕಿನಿಂದ ನನಗೆ ಗೊತ್ತಾಗುತ್ತೆ. ಹೌದು ತಾನೆ? ಸೊ ಬೆಳಕೆ ಸೂರ್ಯನ, ಬೆಳಕು ಸೂರ್ಯನೇ, ಸೂರ್ಯನೇ ಬೆಳಕದು, ಆದ್ರೆ ಬೆಳಕೆ ಸೂರ್ಯ ಅಲ್ಲ. ಸೊ ಮೊದಲನೇ ಸ್ಟೆಪ್ಪು ರಾಂಗ್ ಅಲ್ಲ. ಅದು ಬೆಳಕುನು ಭಗವಂತನ ಒಂದು ಲೋಕದ್ದೇ, ಆದ್ರೆ ಅದೇನೇ ಅಂತ್ಯ ಅಲ್ಲ. ಅದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಏನು? ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗ್ಬಿಟ್ಟು ಕಣ್ಣೆತ್ತು ಸೂರ್ಯನ ನೋಡಬೇಕು. ನೋಡಿದಾಗ ಏನ್ ಕಾಣುತ್ತೆ ನಮಗೆ? ಸೂರ್ಯ ಒಂದು ಪ್ಲಾನೆಟ್ ತರ, ಅದು ಸ್ಟಾರ್ ನಮಗೆ ಕಾಣಿಸುತ್ತೆ, ಕಣ್ಣು ಕಾಣುತ್ತೆ. ಅದು ಎರಡನೇದು. ಅಂದ್ರೆ ಪ್ರತಿಯೊಂದು ಕಣದಲ್ಲೂ ಇದನ್ನಲ್ಲ ಪರಮಾತ್ಮನಾಗಿ ಅವನನ್ನ ಆ ರೀತಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಪರಮಾತ್ಮೇತಿ ಸಾಕ್ಷಾತ್ಕಾರ. ಮೂರನೇ ಸಾಕ್ಷಾತ್ಕಾರ ಏನು? ಆ ಒಂದು ಪ್ಲಾನೆಟ್ ಅಂದ್ರೆ ಸೂರ್ಯನ ನಾವೇನು ನೋಡ್ತಾ ಇದ್ದೀವಿ, ಅದನ್ನ ನಡೆಸೋದಕ್ಕೆ ಒಬ್ಬ ಪರ್ಸನಾಲಿಟಿ ಇದ್ದಾನೆ, ಸೂರ್ಯ ದೇವ ಇದ್ದಾನೆ. ಸೂರ್ಯ ದೇವನ ಹೆಸರೇನು? ವಿವಸ್ವಾನ್ ಅಂತ. ಅವನು ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಸೂರ್ಯನ ಒಂದು ಲೋಕವನ್ನ ಏನ್ ಮಾಡ್ತಾ ಇದ್ದಾನೆ? ನಡೆಸ್ತಾ ಇದ್ದಾನೆ. ಅದರ ದೇವತೆ ಯಾರು? ವಿವಸ್ವಾನ್ ಅನ್ನುವಂತ ಸೂರ್ಯ ದೇವತೆ, ಅವರು ನಡೆಸ್ತಾ ಇರೋದು. ಸೊ ಆ ರೀತಿ ಮೂರನೇ ಹಂತದಲ್ಲಿ ತಿಳ್ಕೊಳ್ಳೋದು ಒಬ್ಬ ಪರ್ಸನಾಲಿಟಿ ಇದ್ದಾನೆ ಅಂತ ತಿಳ್ಕೊಳ್ಳೋದೇನು? ಭಗವಾನಿತಿ ಶಬ್ದ. ಸೊ ಭಗವಂತನ ತಿಳ್ಕೊಳ್ಳೋದ್ರಲ್ಲೂ ನಾವು ಒಂದು ಬೆಳಕು, ಶಕ್ತಿ ಇವೆಲ್ಲ ಅನ್ಕೊಂಡ್ರು ತಪ್ಪಲ್ಲ ಅದು, ಆದ್ರೆ ಅದು ಮೊದಲನೇ ಸ್ಟೆಪ್. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ರಿಯಲೈಸೇಷನ್ ಮಾಡ್ಕೊಳ್ಳೋದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಏನು? ಭಗವಂತ ಎಲ್ಲೆಲ್ಲೂ ಯಾವ ರೀತಿ ಇದ್ದಾನೋ ಅದೇ ರೀತಿ ಅವನ ಆಧ್ಯಾತ್ಮಿಕ ಲೋಕದಲ್ಲೂ ಇದ್ದಾನೆ, ಅವನಿಗೆ ಇಂತಹ ಒಂದು ರೂಪನೂ ಇದೆ ಅಂತ ತಿಳ್ಕೊಳ್ಳೋದು ಏನು? ಭಗವಾನಿತಿ ಶಬ್ದ ಇದೆ.